ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ನಾನಿವಾಗ ಅಮ್ಮನ ಮನೇಲಿದ್ದೀನಿ, ಊರಲ್ಲಿ. ನಾನು ಊರು ಬೆಳ್ತಂಗಡಿ ಹತ್ತಿರ ಬರ್ತದೆ, ಅಲ್ಲಿದ್ದೀನಿ. ನಾನು ಡೆಲಿವರಿಗೆ ಅಂತೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ನನಗೆ 8 ಕಂಪ್ಲೀಟ್ ಆಗಿ 9th ಹಿಡಿದು 2 ವೀಕ್ ಆಯಿತು. ಇನ್ನು 2 ವೀಕ್ಸಲ್ಲಿ ಡ್ಯೂ ಡೇಟ್ ಇದೆ. ಅದಕ್ಕಾಗಿ ಅಮ್ಮ ನನಗೆ ಬಡಿಸೋ ಅಂದರೆ ಸೀಮಂತ ಥರ ಅಲ್ಲ, ಬಡಿಸುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಆಸೆ ಇದೆ, ಅದನ್ನೆಲ್ಲ ಬಡಿಸ್ತಾರೆ. ನನ್ನ ಅತ್ತೆ ಮನೇಲಿ ಇದಕ್ಕಿಂತ ಮೊದಲು ಮಾಡಿದರು ಆ ವಿಡಿಯೋ, ಮತ್ತು ಇವತ್ತು ಮನೇಲಿ ಮಾಡಿದ್ದು, ಅಮ್ಮನ ಮನೇಲಿ ಮಾಡಿದ ವಿಡಿಯೋ ಕೂಡ ಹಾಕ್ತೀನಿ. ಅದೆರಡು ಮರ್ಚ್ ಮಾಡಿ ಹಾಕ್ತೀನಿ. ಯಾರೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆಯಿಂದ ಬಿಸಿಲು ಅಂದರೆ ಬಿಸಿಲು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕಷ್ಟ ಆಯಿತು. ಸೆಕೆ ಅಂದರೆ ಸೆಕೆ. ಸಿದೋದಕ್ಕೆ ಪರವಾಗಿಲ್ಲ, ಆದರೆ ನನಗೊಬ್ಳಿಗೆ ಸೆಕೆ ಆಗ್ತಿತ್ತಾ, ತುಂಬ ಕಷ್ಟ ಆಗ್ತಿತ್ತು. ಇದು ನಮ್ಮನೆ ಹ್ಯಾರಿ. ಇನ್ನೊಂದು ನಾಯಿ ಇದೆ, ಪಪ್ಪಿ. ಮೊನ್ನೆ 2 ದಿನದಿಂದ ತುಂಬ ಮಳೆ, ತುಂಬ ಖುಷಿ ಆಗ್ತಿದೆ ಮಳೆ ಬಂದರೆ. ಹಾಗೆ ನನ್ನಮ್ಮ ನನಗೆ ಸೆಕೆಂಡ್ ಇದರಲ್ಲಿ ಬಡಿಸುವ ಕ್ರಮ ಮಾಡಿರಲಿಲ್ಲ, ಹಾಗೆ ಇವತ್ತು ಮಾಡ್ತಾಯಿದ್ದಾರೆ. ಏನೆಲ್ಲ ಮಾಡ್ತಿದ್ದಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಮ್ಮಲ್ಲಿ ಯಾವ ಥರ ಬಡಿಸ್ತಾರೆ ಅಂತೇಳಿ. ನಮ್ಮಲ್ಲಿ ಮೇಯ್ನ್ ಬಜಿಲ್ ಬಡಿಸೋದು ಕ್ರಮ ಮೇಯ್ನ್ ಇರ್ತದೆ. ಬಜಿಲ್ ಅಂದರೆ ಅವಲಕ್ಕಿ ಬಡಿಸೋದೆ, ಅವಲಕ್ಕಿ ಮತ್ತು ಪುರಿ ಅಂತ ಹೇಳ್ತಾರೆ. ಅದನ್ನು ಬಡಿಸೋದು ಜಾಸ್ತಿ, ಅದನ್ನು ಬಡಿಸಿದ್ರೇ ಜಾಸ್ತಿ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅಮ್ಮ ಅವಲಕ್ಕಿ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಪಾಯಸ ಸರ್ಪ್ರೈಸ್ ಇಟ್ಟಿದ್ದಾರೆ, ಎಲ್ಲ ಮುಚ್ಚಿಟ್ಟಿದ್ದಾರೆ. ಸುಕ್ಕನಾ ಬಿರಿಯಾನಿ, ಕೋಳಿ ಸಾರು, ಸುಕ್ಕ, ಅದು ಬಿರಿಯಾನಿ, ಅದು ದಮ್ ಕಟ್ಟಿಟ್ಟಿದ್ದಾರೆ ಬಿರಿಯಾನಿ. ಇದು ವೈಟ್ ರೈಸ್ ನನ್ನ ಮಗನಿಗೆ, ಬಿರಿಯಾನಿ ಖಾರ ಆದರೆ ಅಂತೇಳಿ. ಇವಾಗ ಅವಲಕ್ಕಿಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಸ್ಪೆಷಲ್ ಕಬಾಬ್. ಡ್ಯೂ ಹತ್ತಿರ ಬರ್ತಾ ಇದೆ, ಅದೇ ಏನಂತ ಹೇಳಿ, ತುಂಬ ಏನೂ ಇದಿಲ್ಲ, ಪರವಾಗಿಲ್ಲ, ಖುಷಿ ಆಗ್ತಿದೆ. ಸ್ವಲ್ಪ ನೋವಾಗುತ್ತೆ, ನೈಟ್ ಎಲ್ಲ ಕಷ್ಟ ಆಗುತ್ತೆ. ಹಾಗೆ ನಾನು ಏನು ಕೆಲಸ ಮಾಡ್ತಾಯಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನೇನು ಕೆಲಸ ಮಾಡ್ತಾಯಿಲ್ಲ. ನನಗೊಂದು ಬೇಜಾರು, ಹಸ್ಬೆಂಡ್ ಬೆಂಗಳೂರಲ್ಲಿದ್ದಾರೆ, ರಜೆ ಇಲ್ಲ. ಒಂದು ಇನ್ಸಿಡೆಂಟ್ ಆದ್ದರಿಂದ ಅವ್ರಿಗೆ 1 ತಿಂಗಳು ರಜೆ ಆಯಿತು. ಹಾಗಾಗಿ ಇದು ಮಾಡ್ತಾಯಿಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಹೋಪ್ ಬರ್ತಾರೆ ಡೆಲಿವರಿಗೆ ಅಂತೇಳಿ. ಏನೂ ಆ ಥರ ಪೇಯ್ನ್ ಏನು ಬರ್ತಾಯಿಲ್ಲ ಈಗ, ನೋಡ್ತೀನಿ. ಒಂದು ಸಣ್ಣ ಸೆಲೆಬ್ರೇಷನಿಗೋಸ್ಕರ ಕೇಕ್ ಕಟ್ಟಿಂಗ್ ಇಟ್ಟಿದ್ರು. ತಮ್ಮ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ, ಪ್ರಿಪ್ರೇಷನ್ನು ಮಾಡಿದ. ಹೇಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ.
ಕೇಕ್ ಎಲ್ಲ ಕಟ್ಟಾದ ನಂತರ ಅಮ್ಮ ನನಗೆ ನೀರು ಕೊಟ್ಟರು, ಊಟಕ್ಕೆ ಎದ್ದೇಳು ಅಂತ ಹೇಳಿ. ಮೊದಲಿಗೆ ಎಲೆಗೆ ತೆಂಗಿನಕಾಯಿ ಮತ್ತು ಅದೆಲ್ಲ ಹಾಕಿದ್ದು, ಅದಾದ ನಂತರ ಪುರಿ ಮತ್ತು ಅವಲಕ್ಕಿ ಸೇರಿಸಿ 5 ಸರಿ ಹಾಕ್ತಾರೆ ಸೌಂಡಲ್ಲಿ. ಅದೊಂದು ಕ್ರಮ 5 ಸರಿ ಹಾಕೋದು. ನನಗೆ ಇಷ್ಟವಾದ ಸ್ವೀಟ್ಸ್ ಎಲ್ಲ ತಮ್ಮ ತಂದಿದ್ದ, ಬೆಂಗಳೂರಿಂದ ತಂದಿದ್ದ, ಕಾಂತಿ ಸ್ವೀಟಿಂದ. ಅಮ್ಮ ಹಾಗೆ ಮಂಗಳೂರಿಗೆ ಹೋಗಿದ್ರು, ಅಲ್ಲಿಂದನೂ ತಗೊಂಡು ಬಂದಿದ್ರು ಸ್ವೀಟ್ಸನ್ನು. ಕಾಂತಿ ಸ್ವೀಟ್ಸಲ್ಲಿ ನನ್ನ ಫೇವ್ರೆಟ್ ಸ್ವೀಟೇ ಚಂಪಾಕಲಿ. ಕಾಂತಿ ಅಂತೇಳಿ ಅಂತಲ್ಲ, ಎಲ್ಲ ಸ್ವೀಟಲ್ಲಿ ನನಗೆ ಚಂಪಾಕಲಿ ಇಷ್ಟ. ಇಷ್ಟೆಲ್ಲ ತಿಂತೀನಿ ಅಂತೇಳಿ ಅಂದ್ಕೊಳ್ಬೇಡಿ. ಸೀಮಂತಕ್ಕೆ ಯಾವ ಥರ ಬಡಿಸ್ತಾರೆ ಅದೇ ಥರ ಬಡಿಸಿದ್ದಾರೆ, ಆದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ. ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ಅದನ್ನು. ಇಷ್ಟೆಲ್ಲ ಅಂಥೇಳಿ ಕಣ್ಣಾಕಲಿಕ್ಕೆ ಹೋಗಬೇಡಿ, ದೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ಅಂತಲೇ ಕಣ್ಣ ದೃಷ್ಟಿ ಹೋಗಲಿ ಅಂತೇಳಿ ಒಂದು ಸಪ್ರೇಟ್ ಒಂದು ಸಣ್ಣ ಎಲೆಯಲ್ಲಿ ಅವಲಕ್ಕಿ ಎಲ್ಲ ತೆಗೆದಿಟ್ಟಿರ್ತಾರೆ. ನನ್ನ ಮಗನ ಹತ್ರ ನಿಂಗೆ ಯಾವ ಸ್ವೀಟ್ ಬೇಕು ಇದರಲ್ಲಿ ಅಂತ ಕೇಳಿದ್ದಕ್ಕೆ ಹೋಳಿಗೆ ಅಂತ ಅಂದ. ಅವನಿಗೆ ಹೋಳಿಗೆ ಅಂತ ಹೇಳಿದರೆ ಇಷ್ಟ, ಅದನ್ನೇ ಕೊಟ್ಟೆ. ನೆಕ್ಸ್ಟ್ ಅಮ್ಮ ಮಾಡಿದ್ದು ಒಂದೊಂದು ಐಟಮ್ಸು ತಂದು ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಚಿಕನ್ ಕಬಾಬು 2 ಲೆಗ್ ಪೀಸ್ ಹಾಕಿದ್ರು. ಅಮ್ಮನ ಒಂದು ಟೈಪಿಗೆ ಬಿರಿಯಾನಿ ನಂಗೆ ತುಂಬ ಇಷ್ಟ, ಅದನ್ನೇ ಮಾಡಲಿಕ್ಕೆ ಹೇಳಿದ್ದೆ. ಸೊ ಅದನ್ನೇ ಮಾಡಿದ್ದು ಅಮ್ಮ. ಅಮ್ಮನ ಮನೇಲಿ ಇಷ್ಟೆಲ್ಲ ನನಗೆ ಮಾಡಿದರು. ಸೆಕೆಂಡ್ ಆದರೂ ಇಷ್ಟು ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಹೊಟ್ಟೆ ತುಂಬ ತಿಂದೆ. ಅತ್ತೆ ಮನೇಲಿ ಬಡಿಸಿದನ್ನು ಪಾರ್ಟ್ 2 ವೀಡಿಯೋ ಮಾಡ್ತೇನೆ ನೋಡಿ, ಮಿಸ್ ಮಾಡಿದೆ. ಥ್ಯಾಂಕ್ ಯು.